ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಒಂಥರ ನಂದು 2ರಿಂದ 3 ದಿನದ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಒಂದೊಂದ್ಸರಿ ಆ ರೀತಿ ವ್ಲಾಗ್ ಮಾಡ್ತೀನಿ. ನಂದು ತುಂಬ ಬ್ಯುಸಿ ಇದ್ದಾಗ ನನಗೆ 2ರಿಂದ 3 ದಿನ ನಂದು ಹೇಗಿರುತ್ತೆ ಅಂತ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ರೆಡಿಯಾಗಿದ್ದೀನಿ. ಸೊ ಈ ಡ್ರೆಸ್ ಬಂದು ಝಾರಾ ತೊಗೊಂಡಿದ್ದೆ ಅನಿಸುತ್ತೆ. ನನಗೆಲ್ಲ ಸರಿನೂ ಪ್ರಾಡಕ್ಟ್ಸ್ ಟ್ಯಾಗ್ ಮಾಡೋಕ್ಕೆ ಸಿಗೋಲ್ಲ, ಬಟ್ ಯಾವುದೇ ಸಿಗುತ್ತೆ ಅದನ್ನು ಆದಷ್ಟು ನಾನು ಪ್ರಾಡಕ್ಟ್ಸ್ ಟ್ಯಾಗ್ ಮಾಡಿರ್ತೀನಿ. ನೀವು ವ್ಯೂ ಪ್ರಾಡಕ್ಟ್ಸಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ. ಜಿಯನ್ಗೆ ಒಂದು ನಾನು ಕೈಗೆ ಬ್ಯಾಂಗಲ್ ಥರ ಬರುತ್ತಲ್ಲ, ಅದನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅಕ್ಷಯ ತೃತೀಯ ಅಷ್ಟರಲ್ಲಿ ಕೊಡ್ತಾರಾ ಅಂತ ವಿಚಾರಿಸೋಣ ಅಂತ ಹೊರಟ್ವಿ. ಜಿಯನ್ ಬೇಬಿ ಅವ್ರಿಗೆ ಗೋಲ್ಡ್ ತಗೊಳಕ್ಕೆ ಬಂದಿದ್ದೀವಿ. ಫಸ್ಟ್ ಟೈಮ್ ದೊಡ್ಡ ಗೋಲ್ಡ್ ಹಾಕೋ. ಇಲ್ಲಿ ತೋರಿಸಿಲ್ಲ ನನಗೆ, ಇಲ್ಲಿ ತೋರಿಸಿ. Yeah, what's this? ಫ್ರೆಂಡ್ಸ್, ಫಸ್ಟು ಮಲ್ಬಾರಲ್ಲಿ ಹೋಗಿದ್ವಿ. ಮಲ್ಬಾರಲ್ಲಿ ಸೈಜು ಇದೆಲ್ಲ ಮತ್ತೆ ಡಿಸೈನು, ಅದು ಲಾಸ್ಟ್ ಟೈಮ್ ಹೋಗಿದ್ದಾಗ ನೋಡಿದ್ವಿ ಇತ್ತು, ಅದಕ್ಕೆ ಹೋಗಿದ್ವಿ. ಆಮೇಲೆ ಡಿಸೈನ್ ನಾನು ಆನ್ಲೈನಲ್ಲಿ ತೋರಿಸ್ದೆ, ಅವರು ಬೇರೆ ಕಡೆನೂ ಸಿಗಲಿಲ್ಲ. ಆಮೇಲೆ ನಾನು ಅಕ್ಷಯ ತೃತೀಯ ಅಷ್ಟರಲ್ಲಿ ಆರ್ಡ್ರ್ ಕೊಟ್ಟರೆ ಅಕ್ಷಯ ತೃತೀಯ ಕೊಡ್ತೀರಾ ಅಂತ ಹೇಳಿದೆ. ಅವರು ಟ್ರೈ ಮಾಡಬೇಕು, ನಾಳೆ ಕನ್ಫರ್ಮ್ ಮಾಡ್ತೀವಿ ಅಂದರು. ಸರಿ ಅಂದ್ಬಿಟ್ಟು ಬಂದೆ. ಆಮೇಲೆ ಮತ್ತೆ ಇಲ್ಲಿ ಜಾಯ್ಲುಕಾಸ್ ಬಂದ್ವಿ. ಅವರಂತೂ ಅಟ್ಲೀಸ್ಟ್ ಅವರು ಅಲ್ಲಿ ನಾಳೆ ಹೇಳ್ತೀವಿ ಸಿಗ್ಬೋದು ಮೇ ಬಿ ಅಂತಂದ್ರು. ಬಟ್ ಇಲ್ಲಿ ಜಾಯ್ಲುಕಾಸಲ್ಲಿ ಇಲ್ಲ, ಆಗೋದೇ ಇಲ್ಲ ಅಂದ್ಬಿಟ್ಟು 30 days ಬೇಕು ಮಿನಿಮಮ್ ಅಂತ ಹೇಳಿದ್ರು. ಸೊ ಅದಕ್ಕೆ ನೋಡೋಣ, ನೆಕ್ಸ್ಟ್ ಇನ್ನೊಂದು ಕಡೆ ಎಲ್ಲರೂ ನೋಡೋದು. ಅವ್ರು ಮಲ್ಬಾರ್ ನಾಳೆ ಅಷ್ಟರಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಏನದು, ಅವನಿಗಂತೂ ಅದು ಫುಲ್ ಇಷ್ಟ ಆಗ್ಬಿಡ್ತು. ದೊಡ್ಡವ್ರು ತಂದ್ಕೊಟ್ರೆ ಅದನ್ನೇ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ. ಎರಡು ಕಡೆ ವಿಚಾರಿಸಿದ್ವಿ, ಬಟ್ 2 ಕಡೆನೂ 30 days ಬೇಕು ಅಂದರು. ಮಲ್ಬಾರ್ ಫೋನ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ, ಬಟ್ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಆಗಿಲ್ಲ ಅಂದರೂ ಪರವಾಗಿಲ್ಲ, ಆಮೇಲೆ ಮಾಡಿಸೋದು. ಬಟ್ ಒಂದು ಡಿಸೈನು ಅವ್ನಿಗೆ ಹಾಕಿ ನೋಡಿದ್ನಲ್ಲ, ಆ ಥರದ್ದಿಲ್ಲ. ಯಾಕೆಂದರೆ ಅದು ಸ್ವಲ್ಪ ಆ್ಯಂಟಿಕ್, ಅದು ಆ ಥರದ್ದೆಲ್ಲ. ಬೇರೆದು ಇನ್ನೊಂದು ನೋಡಿದೆ ನಾನು, ಗೋಲ್ಡಲ್ಲಿ ಲಯನ್ ಇರೋಂಥ ಒಂದು ಡಿಸೈನು. ಸೊ ಅದೇನಾದರೂ ಫೈನಲೈಸ್ ಮಾಡಿ ಮಾಡಿಸ್ದಾಗ ನಾನು ನಿಮಗೆ ಡಿಸೈನ್ ತೋರಿಸ್ತೀವಿ. ಅಲ್ಲಿಂದ ನಾವು ಹೊರಟ್ವಿ ಕಮ್ಯುನಿಟಿಗೆ ಹೋಗಿ ಊಟ ಮಾಡಿಕೊಂಡು, ಊಟ ಆದಮೇಲೆ ಹಾಗೆ ಒಂದು ಲಾಂಗ್ ವಾಕ್ ಮಾಡಿದ್ವಿ ಅಂತ ಹೇಳ್ಬೋದು ಬ್ರಿಗೇಡ್ ರೋಡಲ್ಲಿ. ಇದು ಮತ್ತೆ ಇನ್ನೊಂದು ದಿನದ ವ್ಲಾಗು. ಇನ್ನೊಂದು ದಿನ ನಾನು ಹೋಗಿದ್ದೆ ಹೇರ್ ಟ್ರೀಟ್ಮೆಂಟ್ಗೆ. ಸೊ ನಾನು ತುಂಬ ಸರಿ ಹೇಳ್ತಾ ಇದ್ದೆ, ನಾನು ಬೋಟಾಕ್ಸ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಅದಕ್ಕೋಸ್ಕರ ಹೋಗಿದ್ದೆ. ನೋಡಿ ಯಾವ ಥರ ಮಾಡಿದ್ದಾರೆ, ಹಿಂಗೆ ಕಾಣಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದು ಆಲ್ಮೋಸ್ಟ್ 2 days ಆದಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಿರೋದು. ನಾನು ಹೇರ್ ಟ್ರೀಟ್ಮೆಂಟ್ಗೆ ಹೋಗಿದ್ದೆ. ಹೇರ್ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಬಂದೆ ನಾನು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಏನಂದರೆ ಇದು ನಿಮಗೆ ಈ ಥರನೇ ಇರಲ್ಲ. ಸೊ ಲಾಸ್ಟ್ ಟೈಮ್ ನಾನು ನೋಡಿದ್ದೀರಾ, ಅದು ಸರಿ ಹೋಗುತ್ತೆ. ಏನು ಗೊತ್ತಾ, ನಾನು ಏನಾದ್ರು ಹೊಸದಾಗಿ ಮಾಡಿಸ್ಕೊಂಡು ಬಂದಾಗ ನನ್ನ ಮುಖಕ್ಕೆ ಅಡ್ಜಸ್ಟ್ ಆಗೋಷ್ಟರಲ್ಲಿ ಇಷ್ಟು ಕಮೆಂಟ್ಸ್ ಬಂದಿರುತ್ತೆ ನನಗೆ. ಬಟ್ ಇದು ಸರಿ ಹೋಗುತ್ತೆ, ಯಾಕೆಂದರೆ ಇದು ಫಸ್ಟ್ ಡೇ ಇರೋದ್ರಿಂದ ಹಿಂಗಿರುತ್ತೆ. ಸೊ ನೆಕ್ಸ್ಟ್ ವಾಶಲ್ಲಿ ಇದು ಎಲ್ಲ ಸರಿ ಹೋಗುತ್ತೆ. ಮತ್ತು ನಾನು ಸ್ವಲ್ಪ ರೂಟ್ ಟಚ್ ಅಪ್ ಮಾಡಿಸ್ಬೇಕು. ಇದು ಯಾವುದೋ ಹಳೆಯ ಕಲರ್ ನನಗೆ ಬಂದ್ಬಿಡಿದೆ. ಸೊ ರೂಟ್ ಟಚ್ ಅಪ್ ಮಾಡಿಸಿದ್ಮೇಲೆ ಅದು ಸರಿ ಹೋಗುತ್ತೆ. ನೆಕ್ಸ್ಟು ಅದು ಬಿಟ್ಟರೆ ಇನ್ನೇನಿಲ್ಲ. ನಾನು ಇವಾಗಲೇ ನಾನು ಫುಲ್ ಬ್ಲ್ಯಾಕ್ ಮಾಡಿಸಲ್ಲ ಹೇರು, ಬಟ್ ಫುಲ್ ಬ್ಲ್ಯಾಕ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಟ್ರೀಟ್ಮೆಂಟ್ ಇವಾಗಲೇ ಮಾಡಿಸಿರೋದ್ರಿಂದ ಇವಾಗಲೇ ಮಾಡಿಸ್ಬಿಟ್ರೆ ಟ್ರೀಟ್ಮೆಂಟ್ ಇದಕ್ಕೆ ಕಡಿಮೆ ಆಗಿಬಿಡುತ್ತೆ. ಸೊ ಅದಕ್ಕೆ ಜಸ್ಟ್ ರೂಟ್ ಟಚ್ ಅಪ್ ಮಾಡಿಸ್ತೀನಿ. ಆಮೇಲೆ ಫುಲ್ ಬ್ಲ್ಯಾಕ್ ಕೇರ್, ಸ್ವಲ್ಪ ದಿನ ಫುಲ್ ಬ್ಲ್ಯಾಕ್ ಕೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಆಗುತ್ತೆ ಅಂತ. ಸೊ ಇದನ್ನು ಹೇಳ್ತಾ ಇದೆ, ಏನಾದರೂ ಟ್ರೀಟ್ಮೆಂಟ್ ಬೋಟಾಕ್ಸ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂತ. ನಾನು ಅಲ್ಲೇ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ನಾರ್ಮಲ್ ನಾನು ಆಲ್ರೆಡಿ ಎಷ್ಟೊಂದು ಸರಿ ಟ್ರೀಟ್ಮೆಂಟ್ ತೋರಿಸಿದ್ದೀನಿ, ಹೆಂಗೆ ಇರುತ್ತೆ ಪ್ರೊಸೀಜರ್ ಎಲ್ಲ ಹಂಗೆ ಅಂತ. ಸೊ ಇದು ಬಂದು ಯಾವುದೋ ಇದು ವೆಗನ್ ಬೋಟಾಕ್ಸ್ ಅಂತೆ. ಇದು ಸ್ಪೆಷಲ್ ಆಗಿ ಇಲ್ಲಿ ಜಾಜಲ್ ಅಂತ ಸಲೂನ್ ಇದೆ ಇಲ್ಲಿ ಇಂದ್ರಾನಗರಲ್ಲಿ, ಅಲ್ಲಿ ಮಾಡಿಸಿದ್ದು. ನೋಡ್ತಾ ಇದ್ದೆ ಎಲ್ಲಿ ಮಾಡಿಸೋದು ಅಂತ. ಲಾಸ್ಟ್ ಟೈಮ್ ಎಲ್ಲ JCB ಮಾಡಿಸಿದ್ದೆ. ಆಮೇಲೆ ನೋಡ್ತಾ ಇದ್ದೇನು ವೀಗನ್ ಬೋಟಾಕ್ಸು ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು. ಓಕೆ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ. ನೋಡಬೇಕು, ಯಾಕೆಂದ್ರೆ ನನಗೆ ಇವಾಗಲೇ ಗೊತ್ತಾಗಲ್ಲ, ಒಂದು 3-4 months ಆಮೇಲೆ ಗೊತ್ತಾಗಲ್ಲ. ಲಾಸ್ಟ್ 2 times ಮಾಡಿಸಿದ್ದು ನನಗೆ ಏನು ಪ್ರಾಬ್ಲಮ್ ಆಗಿಲ್ಲ, ತುಂಬ ಚೆನ್ನಾಗಿತ್ತು. ಹೇರು ಅಷ್ಟೇ, ನನಗೆ ಹೇರ್ ಫಾಲ್ ಆಗೋದಾಗಲಿ ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ನಾನು ಫೇಸ್ ಮಾಡಿಲ್ಲ JCB ಮಾಡಿಸಿದಾಗ. ಇದು ನಾನು ನೋಡಬೇಕು. ಮತ್ತು ಅದು ಹೇರ್ ಗ್ರೋ ಆದಾಗಲೂ ಕೂಡ ಅಷ್ಟೇ ನನಗೆ ಒಂದೇ ಥರ ಆಯಿತು. ಇಲ್ಲೊಂಥರ ಆಕ್ವರ್ಡ್ ಆಗಿ ಏನು ಕಾಣಿಸ್ತಾ ಇರಲಿಲ್ಲ.
ಸೊ ನೋಡೋಣ. ಇವಾಗ ಕಾಫಿ ಮಾಡ್ತಾ ಇದ್ದೀನಿ, ಕಾಫಿ ಏನು ಕುಡ್ದಿಲ್ಲ. ಚಂದು ಈವೆಂಟ್ಗೆ ಹೋಗ್ಬೇಕಿತ್ತು, ಅದಕ್ಕೆ ನಾನು ಅರ್ಜೆಂಟಲ್ಲಿ ಬುಕ್ ಮಾಡ್ಕೊಂಡು ಬಂದ್ಬಿಟ್ಟೆ. ನಮ್ದೇನು ಪ್ಲಾನ್ ಇದ್ದಿದ್ದು ಅಂದರೆ ಹೋಗಿ ಮುಗಿಸ್ಕೊಂಡು ಚಂದು ಈವೆಂಟ್ಗೆ ಹೋಗೋಷ್ಟು ಬರೋದು ಅಂತ. ಲೇಟ್ ಆಗಿದ್ದರೆ ಚಂದು ಫೋನ್ ಮಾಡೋದು, ಚಂದು ಜಿಯನ್ನು ಡ್ರಾಪ್ ಮಾಡಿ ಹೋಗೋದು ಸಲೂನಲ್ಲಿ ಅಂತ. ಬಟ್ ಕಾರ್ ಏನೋ ಪ್ರಾಬ್ಲಮ್ ಆಗಿ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಅಂತ, ಅವರು ಬರೋಕ್ಕಾಗಲಿಲ್ಲ. ಈ ಥರ ಪ್ರಾಬ್ಲಮ್ ಆಗೋಯಿತು. ಪಾಪ ಅವ್ರ ಈವೆಂಟ್ಗೂ ಸ್ವಲ್ಪ ಒಂದು 2 hours ಲೇಟಾಗಿ ಹೋದ್ರು. ಒಂದು ಸೆಷನ್ ಆದಮೇಲೆ ಇವಾಗ ಹೋಗಿದ್ದಾರೆ. ಸೊ ನಾನು ಇವಾಗ ಕಾಫಿ ಮಾಡಿಬಿಟ್ಟು ಜಿಯನ್ ಜೊತೆ ಹೋಗಿ ಕಾಫಿ ಕುತ್ಕೊಂಡು ಇವಾಗ ಚಂದು ಬರೋ ತನಕ ನಾವಿಬ್ರು ಇವತ್ತು ಎಂಜಾಯ್ ಮಾಡೋದು. ಇವತ್ತು ನನಗೆ ತುಂಬ ಹೆಡೇಕ್ ಇದೆ, ಸೊ ವರ್ಕೌಟ್ ಮಾಡೋಕ್ಕೂ ಹೋಗ್ತಾ ಇಲ್ಲ. ಯಾಕೆಂದರೆ ಇದು ಟ್ರೀಟ್ಮೆಂಟ್ 5 hours ಕಂಟಿನ್ಯೂಸ್ ಆಗಿ ಕುತ್ಕೋಬೇಕು, ಅದು ಸಿಕ್ಕಾಪಟ್ಟೆ ಕಷ್ಟ, ಅದರಿಂದ ಆಗಲಿಲ್ಲ. ಸೊ ನೆಕ್ಸ್ಟು ಜಿಯನ್ ಜ್ಯುವೆಲ್ರಿ ಮಾಡ್ಸೋಕೆ ಹೋಗಿದ್ವಿ ಸಂಡೇ. ಅವ್ರು ಆಗಲ್ಲ ಅಂದರು ಅಕ್ಷಯ ತೃತೀಯ ಅಷ್ಟರಲ್ಲಿ, ಅದಕ್ಕೆ ಅದು ನೆಕ್ಸ್ಟ್ ಮಾಡ್ಸೋಣ ಅಂತ. ಅಕ್ಷಯ ತೃತೀಯ ಆದಮೇಲೆ ಅಕ್ಷಯ ತೃತೀಯಲ್ಲಿ ನೋಡೋಣ ಏನಾದರೂ ಬೇರೆ ಕೊಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಏನೋ ಒಂದು ತೊಗೊಬೇಕು ಅಂದ್ಕೊಂಡಿದ್ದೀನಿ. ಅಕ್ಷಯ ತೃತೀಯಲ್ಲಿ ವೆಯ್ಟ್ ಮಾಡ್ತೀನಿ ಏನು ತೊಗೋತೀನಿ ಅಂತ. ಸ್ವಲ್ಪ ದೊಡ್ಡ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಫ್ರೆಂಡ್ಸ್ ಏನು ಗೊತ್ತಾ, ನಿಮ್ಗೇನಾದರೂ ನಾನು ನೋಟಿಫಿಕೇಶನ್ ಬರ್ತಿಲ್ಲ ಅಂದರೆ ಬಂದು ನೋಡ್ತಾ ಇದ್ದೀನಿ. ರೆಗ್ಯುಲರ್ ವೀಡಿಯೋ ಅಪ್ಡೇಟ್ ಮಾಡ್ತೀನಿ. ನಂಗೆ ಯಾರೇ ಎಲ್ಲದಕ್ಕೂ ನಮಗೆ ಯಾಕೆ ರೆಗ್ಯುಲರ್ ಆಗಿ ವಿಡಿಯೋ ಅಪ್ಡೇಟ್ ಮಾಡ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂತ. ನಾನು ಎಷ್ಟೊಂದು ಸರಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರು, ಅವರು ಇಲ್ಲ ಅಂತೇನೋ ಹೇಳ್ತಾರೆ, ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂತ. ಅದೇ ನಂದು ವಿಡಿಯೋ ಪರ್ಫಾರ್ಮೆನ್ಸ್ ಕೂಡ ಅಫೆಕ್ಟ್ ಆಗ್ತಾ ಇದೆ. ಸೊ ಕಾಫಿನೇ ಮಾಡ್ತಾ ಇದ್ದೀನಿ, ತುಂಬ ಹೆಡ್ಏಕ್ ಇದೆ ನನಗೆ. ನಾನು ಏನಾದ್ರು ಟ್ರೀಟ್ಮೆಂಟ್ಗೆ ಹೋದ್ರೆ ಅಲ್ಲೇ ಒಂದು ಕಾಫಿ ಏನಾದರೂ ಕುಡಿದ್ಬಿಡ್ತಾ ಇದೆ. ಇವತ್ತು ಒಂಥರ ಲೇಟ್ ಆಗುತ್ತೆ ಅನ್ನೋ ಇದರಲ್ಲಿ ಏನೂ ಕುಡಿಲಿಲ್ಲ. ಲಡ್ಡು ಬರುತ್ತಲ್ಲ ತಿಂತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಯಾಕೆಂದ್ರೆ ಸ್ವಲ್ಪ ಹೆಲ್ದಿ ವೀಕ್ ಡೇಸಲ್ಲಿ. ಬಟ್ ಇವಾಗ ಗೊತ್ತಿಲ್ಲ, ಚಂದು ಬರ ನಾನು ಜಿಯನ್ ಇಬ್ಬರೇ ಇದೆ, ಫುಲ್ ಮಜಾ ಮಾಡ್ತೀವಿ. ನೈಟ್ ಇಬ್ರಿಗೆ ಏನು ಊಟ ಮಾಡ್ಕೊಳ್ಳೋದು ಅಂತ ಹೊರಗಡೆಯಿಂದ ಆರ್ಡ್ರ್ ಮಾಡ್ಕೊಳ್ಳೋದು, ಆ ಥರ ಏನಾದ್ರು. ಫ್ರೆಂಡ್ಸ್, ಸೊ ಹಾಗೆ ಊಟ ಎಲ್ಲ ಆದಮೇಲೆ ಸುಮ್ಮನೆ ಕೂತ್ಕೊಂಡಿದ್ದೆ. ಕೂದಲು ನೋಡ್ಕೊಳ್ಳೋದೇ ಹಿಂಸೆ ಆಯಿತಾ. ಇದು ಮಾಡಾದ್ಮೇಲೆ ತುಂಬ ಕೇರ್ ಮಾಡಬೇಕು. ಯಾವುದೋ ಒಂದು ಮೂವಿ ಬೇರೆ ಜಿಯನ್ನು ಹಾರರ್ ಮೂವಿ ಹಾಕ್ಸ್ಕೊಂಡಿದ್ದಾನೆ. ಸೊ ಹಿಂಗೆಲ್ಲ ಹಾಕಂಗಿಲ್ಲ ನೀವು, ಲೈಕ್ ಹಿಂಗೆಲ್ಲ ಮಾಡೋಂಗಿಲ್ಲ. ಸೊ ನೀವು ನೆಕ್ಸ್ಟ್ ಹೇರ್ ವಾಶ್ ಮಾಡೋವರೆಗೂ ಹಾಗೆ ಇರಬೇಕು. 48 hours ಆದಮೇಲೆ ಹೇರ್ ವಾಶ್ ಮಾಡಿದ್ಮೇಲೆ ನೀವು ಏನು ಬೇಕಾದ್ರೂ ಸ್ಟೈಲ್ ಮಾಡ್ಬೋದು. ಅಲ್ಲಿವರೆಗೂ ಹುಷಾರಾಗಿ ನೋಡ್ಕೋಬೇಕು, ಇಲ್ಲಾಂದರೆ ಅದು ಬೆಂಡ್ ಆಗಿಬಿಡುತ್ತೆ. ಹೆಂಗೆ ಅಂತಾರೆ, ಬೋಟಾಕ್ಸಲ್ಲಿ ಏನು ಅಷ್ಟೊಂದು ಆಗಲ್ಲ. ಯಾಕೆಂದರೆ ಬೋಟಾಕ್ಸಲ್ಲಿ ನಿಮಗೆ ಫುಲ್ ಪೋಕರ್ ಸ್ಟ್ರೈಟ್ ಏನು ಬರೋಲ್ಲ, ಜಸ್ಟ್ ಬ್ಲೋ ಡ್ರೈ ಲುಕ್ ಅಷ್ಟೇ ಬರೋದು. ಅದರಿಂದ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾಯಿದ್ದೀನಿ. ಇವತ್ತು ಜುಂಬಾಗೂ ಹೋಗಲಿಲ್ಲ, ಏನೋ ಒಂಥರ ಬೆಳಗ್ಗೆಯಿಂದ ಅಲ್ಲೋಗಿದ್ದು ರಿಲ್ಯಾಕ್ಸಿಂಗ್ ಡೇ ಥರ ಆಗಿಬಿಟ್ಟಿದೆ. ಆಮೇಲೆ ಇನ್ನೊಂದು ಅಂದರೆ ನಾನು ಒಬ್ರಿಗೆ ಹೇಳ್ಬೇಕಿತ್ತು. ಲಾಸ್ಟ್ ಅಲ್ಲ ಆದರೂ 2-3 ಬ್ಲಾಗ್ಸ್ ಹಿಂದೆ ನಮ್ಮ ಪಾಪು ಬಗ್ಗೆ ಅಂದರೆ ಜಿಯನ್ ಬಗ್ಗೆ ತುಂಬ ಅಂದರೆ ಈ ಮಕ್ಳ ಬಗ್ಗೆ ಕೆಟ್ಟ ಕಮೆಂಟ್ ಹಾಕೋಕ್ಕೆ ಹೆಂಗೆ ಮನ್ಸು ಬರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ನಮಗೆ ಹಾಕ್ತಾರೆ ಓಕೆ, ಬಟ್ ಫ್ಯಾಮಿಲಿ ಬಗ್ಗೆ ಮಕ್ಳ ಬಗ್ಗೆ ಹಾಕಿದಾಗ ತುಂಬ ಕೋಪ ಬರುತ್ತೆ. ಎಷ್ಟು ಕೋಪ ಬರುತ್ತೆ ಅಂದರೆ ಭಯಷ್ಟು ಕೋಪ ಬರುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಯಾರಾದರೂ ಆ ಥರ ಕೆಟ್ಟ ಮನಸ್ಥಿತಿ ಇಟ್ಕೊಂಡೆಲ್ಲ ಮಕ್ಳ ಬಗ್ಗೆ ಎಲ್ಲ ಆ ರೀತಿ ಕಮೆಂಟ್ ಹಾಕಬೇಡಿ. ಅದು ಏನು ಹೇಳ್ತಾರೆ, ಅಷ್ಟು ಒಳ್ಳೆಯದಲ್ಲ. ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೋಡಲೇಬೇಡಿ ಬ್ಲಾಗ್ನ. ಸೊ ನಂಗೆ ಅದು ತುಂಬ ಬೇಜಾರಾಯಿತು, ನಂಗೆ ಅದು ಹೇಳೋಕ್ಕೂ ಇಷ್ಟ ಆಗಲ್ಲ. ಸೊ ಯಾರು ಹಾಕಿದ್ದೀರಾ ಅವ್ರಿಗೆ ಗೊತ್ತಾಗಿರುತ್ತೆ. ಯಾಕೆಂದರೆ ನಂಗೆ ತುಂಬ ಬೇಜಾರಾಯಿತು. ನನಗೆ ಅವ್ರಿಗೂ ಮಕ್ಕಳಿರ್ತಾರೆ, ಹೆಂಗೆ ಹಾಕ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಸೊ ಪ್ಲೀಸ್ ಹಾಕಬೇಡಿ ಅಂತ ಹೇಳ್ತೀನಿ. ನನಗೆ ನಿಜವಾಗ್ಲೂ ತುಂಬ ಬೇಜಾರಾಯಿತು. ಅದು ಹೇಳ್ಬೇಕು ಅಂದ್ಕೊಂಡಿದ್ದೆ, ಬಟ್ ಹೇಳೋದಕ್ಕೆ ಆಗಿರಲಿಲ್ಲ. ಈ ವ್ಲಾಗಲ್ಲಿ ಹೇಳ್ಬೇಕು ಅಂತ ಡಿಸೈಡ್ ಮಾಡಿ ಹೇಳಿದೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಹೇರ್ ವಾಶ್ ಮಾಡಿದ್ದೀನಿ ಆಲ್ರೆಡಿ. ಈ ಡ್ರೆಸ್ಸಲ್ಲಿ ನೆಕ್ಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಾನು. ಏನಂದ್ರೆ ಈ ಬ್ಲಾಗ್ ಎಂಡ್ ಮಾಡಿರಲಿಲ್ಲ, ಮಾಡ್ಕೊಂಡ್ಬಿಟ್ಟಿದೆ. ಆಮೇಲೆ ಫುಲ್ ಬ್ಯುಸಿ ಆಗ್ಬಿಟ್ಟಿದೆ, ಯಾಕೆಂದ್ರೆ ಸಿಕ್ಕಾಬಟ್ಟೆ ವರ್ಕ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಗೊತ್ತಿಲ್ಲ, ಸಖತ್ ಬ್ಯಾಕ್ ಟು ಬ್ಯಾಕ್ ವರ್ಕು, ಅದು ಇದು. ಒಂದೊಂದ್ಸರಿ ಅಮ್ಮಂಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತೀನಿ, ಮಲ್ಕೊಂಡ್ಬಿಟ್ಟಿರ್ತೀನಿ. ಯಾಕೆಂದ್ರೆ ಅದು ಕೆಲಸ ಈ ಕೆಲಸ. ಜಿಯನ್ಗೆ ಹೇಳ್ಬೇಕಂದ್ರೆ ಜಿಯನ್ ಸ್ಕೂಲ್ ಕಳ್ಸೋದಕ್ಕಿಂತ ಮನೆಗಿದ್ದಾಗಲೇ ಜಾಸ್ತಿ ಕೆಲಸ ಆಗಿದೆ ನನಗೆ. ಸೊ ಮತ್ತೆ ಅವನು ಸ್ವಿಮ್ಮಿಂಗ್ ಕರ್ಕೊಂಡು ಹೋಗೋದು, ಮತ್ತೆ ಕರ್ಕೊಂಡು ಬಂದ್ಮೇಲೆ ಮತ್ತೆ ಸ್ನಾನ ಮಾಡಿಸೋದು. ಸೊ ಇದು ಆಮೇಲೆ ಮತ್ತೆ ಕುಕ್ ಮಾಡೋದು, ತಿನ್ಸೋದು, ಮಲಗಿಸೋದು, ಮತ್ತೆ ಎದ್ದೇಳೋದು, ಬೇರೆ ಬೇರೆ ನನ್ನ ಕೆಲಸಗಳು. ಸೊ ಈ ಥರ ಅದರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಇನ್ಸ್ಟಾಗ್ ಒಂದಷ್ಟು ವಿಡಿಯೋ ಶೂಟ್ ಮಾಡೋದಿತ್ತು, ಅದು ಇದು ಅಂತ.
ಸೊ ಅದಕ್ಕೆ ಮರ್ತೇ ಹೋಗ್ಬಿಟ್ಟಿದ್ದೆ. ಆಮೇಲೆ ಓಕೆ ನಾನು ಮರ್ತ್ಕೊಂಡ್ಬಿಟ್ಟೆ, ಹೆಂಗೆ ಮಾಡೋದು ಅಂದ್ಬಿಟ್ಟು. ಸೊ ಇದು ಆಲ್ರೆಡಿ ನಾನು ವಾಶ್ ಮಾಡಿದ್ದೀನಿ, ಫಸ್ಟ್ ವಾಶ್ ಆಗಿದೆ. ಸೊ ಫಸ್ಟ್ ವಾಶ್ ಆದಮೇಲೆ ಈ ಥರ ಇದೆ. ಸೊ ನಾನು ಸ್ವಲ್ಪ ಹೈಲೈಟ್ಸ್ ಎಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕಲರ್ ಡಾರ್ಕ್ ಮಾಡಿಸ್ಕೊಂಡಿದ್ದೀನಿ, ಅಂದರೆ ಬ್ಲ್ಯಾಕು. ಸೊ ಹೈಲೈಟ್ಸು ಇತ್ತಲ್ಲ, ಯಾವುದೋ ಹಳೇ ಕಲರ್ ಬಂದಿದೆ. ನಾನು ಓಕೆ ಇರಲಿ, ಏನು ನಾನು ಮತ್ತೆ ಏನು ಚೇಂಜ್ ಮಾಡ್ಸಕ್ಕೆ ಹೋಗಲಿಲ್ಲ, ಸ್ವಲ್ಪ ದಿನ ಇಲ್ಲಿ ಆಮೇಲೆ ನೋಡೋಣ ಏನಾದರೂ ಅಂತ. ಅದು ಬಿಟ್ಟರೆ ಇದು ನಾನು ಲಾಸ್ಟ್ ಟೈಮ್ ಎಲ್ಲ ಮಾಡಿಸಿದ್ದು 1 ಮಿನಿಟ್. ಸೊ ಲಾಸ್ಟ್ ಟೈಮ್ ಎಲ್ಲ ಮಾಡಿಸಿದ್ದು ನಾನು ನಾರ್ಮಲ್ ಬೋಟಾಕ್ಸ್ ಟ್ರೀಟ್ಮೆಂಟ್ ಮಾಡಿಸಿದ್ದೆ. ಸೊ ಇದು ಬಂದು ಏನೋ ಸ್ಪೆಷಲ್ಲು, ವೇಗನ್ನು ಮತ್ತು ಕೆಮಿಕಲ್ಸ್ ಆದಷ್ಟು ಕಡಿಮೆನೆ. ಯಾಕೆಂದರೆ ನಾನು ನೋಡಿದೆ, ನಾನು ಲಾಸ್ಟ್ ಟೈಮ್ ಎಲ್ಲ ಮಾಡಿಸಿದಾಗ ನಂದು ಹೇರ್ ಸ್ಮೆಲ್ ಮಾಡಿದ್ರೆ ಸ್ವಲ್ಪ ಕೆಮಿಕಲ್ ಸ್ಮೆಲ್ ಇರ್ತಾ ಇತ್ತು. ಬಟ್ ಈ ಸಲ ನಂಗೆ ಮಾಡಿಸಿದಾಗ ಯಾವ ಸ್ಮೆಲ್ಲು ಇರಲಿಲ್ಲ. ಈವನ್ ಅವರು ನಂಗೆ ಸ್ಟ್ರೈಟ್ನಿಂಗ್ ಮಾಡಬೇಕಾದ್ರೂ ಅಷ್ಟೇ ಏನು ಸ್ಮೆಲ್ ಅಂತ ಅನಿಸ್ತಿಲ್ಲ. ಬಟ್ ಬೇರೆ ಟೈಮಲ್ಲೆಲ್ಲ ನಮಗೆ ಮಾಡಿಸಿದಾಗ ಸ್ಮೆಲ್ ಬರ್ತಾ ಇತ್ತು. ಬಟ್ ರಿಸಲ್ಟ್ಸ್ ನಂಗೆ ಗೊತ್ತಿಲ್ಲ ಎಷ್ಟು ದಿನ ಇರುತ್ತೆ, ಯಾಕೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಹೇಳೋಕ್ಕಾಗೋದು. ಲಾಸ್ಟ್ ಟೈಮ್ ಮಾಡಿಸಿದ್ದೆಲ್ಲ 7 to 8 ಮಂತ್ಸ್ ಆರಾಮಾಗಿ ಬಂದಿತ್ತು. ಸ್ವಲ್ಪ ನಾನು ಏನಾದರೂ ಸ್ಟೈಲಿಂಗ್ ಎಲ್ಲ ಮಾಡ್ಕೊತಾ ಇದ್ದೆ, ಜಸ್ಟ್ ಬ್ಲೂ ಡ್ರೈ ಮಾಡೋದು ಅದು ಬಿಟ್ಟು 7 to 8 ಮಂತ್ಸ್ ಬಂದಿತ್ತು. ಆಮೇಲೆ ಸ್ವಲ್ಪ ಎಲ್ಲ ಹೋಗೋದಕ್ಕೆ ಸ್ಟಾರ್ಟ್ ಆಯಿತು. ಇದು ನಂಗೆ ಗೊತ್ತಿಲ್ಲ ಎಷ್ಟು ದಿನ ಬರುತ್ತೆ ಅಂತ. ನೋಡಿದ್ಮೇಲೆ ನಾನು ಆಮೇಲೆ ಇದು ಸ್ವಲ್ಪ ದಿನ 1 to 3 ಮಂತ್ಸ್ ಆದ್ಮೇಲೆ ನಾನು ನಿಮ್ಗೆ ಹೇಳ್ಬೋದು. ಬಟ್ ಇವಾಗ ಓಕೆ, ನನಗೆ ಸ್ಮೆಲ್ ಬರಲಿಲ್ಲ ಇಲ್ಲ. ಇವಾಗ ಇನ್ನೊಂದು 2-3 ವಾಶ್ ಆದ್ಮೇಲೆ ಇನ್ನೊಂದು ಸ್ವಲ್ಪ ಕಡಿಮೆ ಆಗುತ್ತೆ, ಇಷ್ಟು ಸ್ಟ್ರೈಟ್ ಇರಲ್ಲ. ಯಾಕೆಂದರೆ ಬೋಟಾಕ್ಸಲ್ಲಿ ನಿಮಗೆ ಫುಲ್ ಸ್ಟ್ರೈಟ್ ಬರಲ್ಲ, ಬರೋದೇ ಒಂದು 40 to 50% ಅಷ್ಟೇ. ಜಸ್ಟ್ ನಿಮಗೆ ಮ್ಯಾನೇಜಬಲ್ ಹೇರ್ ಬರುತ್ತೆ, ಹೈಡ್ರೇಟ್ ಆಗಿರುತ್ತೆ ಅಷ್ಟೇ. ನಿಮ್ಗೇನೋ ಫುಲ್ ಸ್ಟ್ರೈಟ್ ಬೇಕಂದ್ರೆ ಕೆರಾಟಿನ್ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು, ಇಲ್ಲ ಸಿಸ್ಟೀನ್ ಅಂತ ಇನ್ನೊಂದು ಬರುತ್ತೆ, ಅದು ಮಾಡಿಸ್ಕೋಬೋದು. ಸ್ಟ್ರೈಟ್ನಿಂಗು ಸ್ಮೂತ್ನಿಂಗ್ ಅಂತೂ ರೆಕಮೆಂಡ್ ಮಾಡಲ್ಲ, ಯಾಕೆಂದರೆ ಅದು ತುಂಬ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಹೇರ್. ಅದಕ್ಕೆ ಇದನ್ನು ಅಷ್ಟೇ, ನಿಮ್ಗೆ ಹೇರ್ ಏನಾದರೂ ನೀವು ಮ್ಯಾನೇಜ್ ಮಾಡ್ಬೋದು. ಇದು ಚೆನ್ನಾಗಿದೆ ಅಂದರೆ ಯಾವ ಟ್ರೀಟ್ಮೆಂಟ್ ಹೋಗ್ಬೇಡಿ, ಹಾಗೆ ಮನೇಲೇ ಮ್ಯಾನೇಜ್ ಮಾಡಿ. ನಂದು ಸ್ವಲ್ಪ ಜೀವನ ಹುಟ್ಟ ಮೇಲೆ ಹೇರ್ ಮ್ಯಾನೇಜ್ ಮಾಡೋಕ್ಕಾಗದೇ ಇರೋ ಥರ ಆಗ್ಬಿಟ್ಟಿತ್ತು. ಅದಕ್ಕೆ ನಾನು ಯಾವಾಗಲಾದರೂ ಒಂದೊಂದ್ಸರಿ ಹಂಗೆ ಇಯರ್ಲಿ ಒನ್ಸ್ ಮಾಡಿಸ್ಕೊತೀನಿ. ಯಾಕೆಂದರೆ ನಾನು ಮಾಡಿಸಿದ್ರು ಇಲ್ಲಾಂದರೆ ಒಂದೊಂದ್ಸರಿ ಇಲ್ಲದೆ ಇಲ್ಲ. ಕೆರಾಟಿನ್ ಆದಮೇಲೆ ಆಲ್ಮೋಸ್ಟ್ 2 years ಮಾಡಿಸಿರ್ಲಿಲ್ಲ. ಸೊ ಹಾಗೆ ನಂಗೆ ಯಾವಾಗ ಮಾಡಬೇಕಂತ ಮೂಡ್ ಬರುತ್ತೆ ಹಂಗೆ. ಸೊ ನೀವು ಮೈಂಟೈನ್ ಮಾಡ್ಬೋದು ಅಂತ ಹೋಗಲೇಬೇಡಿ ಯಾವ ಟ್ರೀಟ್ಮೆಂಟ್ಗೂ, ಹಾಗೆ ಬಿಟ್ಕೊಳ್ಳಿ. ಸೊ ಮೈಂಟೈನ್ ಮಾಡೋಕ್ಕಾಗ್ತಿಲ್ಲ ಅದು ಇದು ಅಂದರೆ ನೀವು ಟ್ರೈ ಮಾಡ್ಬೋದು. ಪ್ರೈಸು ಹೇರ್ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಲಾಸ್ಟ್ ಟೈಮ್ ಮಾಡಿಸಿದಾಗ ಒಂದು ಆಲ್ಮೋಸ್ಟ್ 10 ಹತ್ರ ಆಗಿತ್ತು, ಆಗ ಹೇರ್ ಲೆಂತ್ ಕಡಿಮೆ ಇತ್ತು. ಇವಾಗ ಹೇರ್ ಲೆಂತ್ ಆಲ್ಮೋಸ್ಟ್ ನಂದು ಸೊ ಇನ್ನು ಇಲ್ಲಿ ತನಕ ಇದೆ. ಸೊ ಅದರಿಂದ ಇವಾಗ ನನಗೆ ಇನ್ನು ಸ್ವಲ್ಪ ಜಾಸ್ತಿ ಆಯಿತು, 12 ಹತ್ರ ಆಯಿತು. ಮತ್ತು ಇದು ನಾನು ಅವಾಗಲೇ ಹೇಳಿದಾಗೆ ಇದು ವೀಗನ್ ಏನೋ ಅದರಿಂದ ಆಗಿದ್ದರಿಂದ 12+ ಟ್ಯಾಕ್ಸು. ಸೊ 12,000+ ಟ್ಯಾಕ್ಸ್ ಆಯಿತು. ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು, ಎಕ್ಸ್ಪೆನ್ಸಿವ್ ಸೈಡೆ. ಯಾಕೆಂದರೆ ನಾನು ಬೇರೆ ಕಡೆ ಮಾಡಿಸಿದಾಗ ಅವ್ರದ್ದು ಏನೋ ಪ್ಯಾಕೇಜ್ ಇರ್ತಾ ಇತ್ತು, ಅದರಲ್ಲಿ ನಮಗೆ ಟ್ಯಾಕ್ಸ್ ಅಂದರೆ GST ಆ್ಯಡ್ ಆಗ್ತಾ ಇರಲಿಲ್ಲ. ಜಸ್ಟ್ GST ಬಿಟ್ಟು ಏನು ಅವ್ರದ್ದು ಟ್ರೀಟ್ಮೆಂಟ್ ಇರುತ್ತೆ ಅದದ್ದು ಆಗ್ತಾ ಇತ್ತು. ಇಲ್ಲಿ ಯಾವುದೇ ರೀತಿಯಾದ ಪ್ಯಾಕೇಜ್ ಇಲ್ಲ. ಸೊ ಅದರಿಂದ ಸ್ವಲ್ಪ ಜಾಸ್ತಿ ಆಯಿತು ಅಷ್ಟೇ. ಬಟ್ ಮೇಂಟೆನೆನ್ಸ್ ಆಮೇಲೆ ಮಾಡಿಸ್ಕೊಂಡ್ಮೇಲೆ ಮೇಂಟೆನೆನ್ಸ್ ತುಂಬ ಕಷ್ಟ. ಯಾಕೆಂದರೆ 2-3 ಮಂತ್ಸ್ ಒಂದ್ಸರಿ ಹೇರ್ ಸ್ಪಾ ಮಾಡಿಸ್ಬೇಕು. ಮತ್ತು ಏನು ಶ್ಯಾಂಪು ಕಂಡೀಷ್ನರ್ ಹೇಳಿರ್ತಾರೆ ಅದನ್ನೇ ಯೂಸ್ ಮಾಡಬೇಕು. ಮತ್ತು ಸೆರಮ್ ಯೂಸ್ ಮಾಡಬೇಕು. ಹೇರ್ ವಾಶ್ ಮಾಡಬೇಕಾದ್ರೂ ಅಷ್ಟೇ. ಸೊ ಮೇಂಟೆನೆನ್ಸ್ ಸ್ವಲ್ಪ ನೋಡಿಕೊಂಡಾಗ ಹೇರ್ ಚೆನ್ನಾಗಿರುತ್ತೆ, ಇಲ್ಲಾಂದರೆ ನಿಮಗೆ ಚೆನ್ನಾಗಿ ಬರಲ್ಲ. ಸೊ ನಾನು ಕೆರಾಟಿನ್ ಮಾಡಿಸಾದ್ಮೇಲೆ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿಲ್ಲ, ಅವಾಗಂತೂ ಹೇರ್ ತುಂಬ ಹಾಳಾಗಿತ್ತು. ಬಟ್ ಲಾಸ್ಟ್ 2 times ಬೋಟಾಕ್ಸ್ ಮಾಡಿಸಿದಾಗ ನಾನು ಹೇರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದೆ, ಅದರಿಂದ ಏನು ಪ್ರಾಬ್ಲಮ್ ಆಗಲಿಲ್ಲ. ಅಷ್ಟೇ ಇವತ್ತಿನ ಬ್ಲಾಗು. ಫುಲ್ ಡೀಟೇಲ್ಸು ಪ್ರೈಸು ಎಲ್ಲ ಹೇಳಿದ್ದೀನಿ. ನೆಕ್ಸ್ಟು ವೆಯ್ಟ್ ಮಾಡ್ತೀನಿ. ನಾನಂತೂ ಆದಷ್ಟು ಇವಾಗ ಬ್ಯಾಕ್ ಟು ಬ್ಯಾಕ್ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ. ಅದರಿಂದ ನಿಮಗೆ ಸ್ವಲ್ಪ ಲೇಟಾಗಿ ಬ್ಲಾಗ್ಸ್ ಬರುತ್ತೆ, ಯಾಕೆಂದರೆ ಬ್ಲಾಗ್ಸ್ ಜಾಸ್ತಿ ಮಾಡ್ತಿರೋದ್ರಿಂದ. ನೋಡೋಣ, ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಇನ್ನೇನಾದರೂ ನಿಮಗೆ ಹೇರ್ ಟ್ರೀಟ್ಮೆಂಟ್ ಬಗ್ಗೆ ಡೀಟೇಲ್ಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.